ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ದಿಶಾ, ಗುಡ್ ಮಾರ್ನಿಂಗ್. ಹಾಯ್ ಭಾಸ್ಕರ್, ಗುಡ್ ಮಾರ್ನಿಂಗ್. ಸಾರಿ, ಇವತ್ತು ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಹೌದು, ಯಾಕೆ ಲೇಟ್ ಆಯ್ತಾ? ಅದು ನಮ್ ದೀಪ ಇದ್ದಾಳಲ್ಲ, ದೀಪ. ಅದೇ ಚಿರು ವೈಫು. ಓ ಓಕೆ, ಗಾಡಿ. ಅವಳು ನಮ್ ಸೌಂದರ್ಯ ಹೆಸರಲ್ಲಿ ಒಂದು ಅಂಗಡಿ ಓಪನ್ ಮಾಡಿದ್ದಾಳೆ. ಓ ಇಸ್ ಇಟ್? ಏನ್ ಅಂಗಡಿ? ಟೈಲರಿಂಗು. ಟೈಲರಿಂಗ್ ಶಾಪ್, ವೆರಿ ಇಂಟ್ರೆಸ್ಟಿಂಗ್. ಸೌಂದರ್ಯ ಟೈಲರಿಂಗ್ ಶಾಪ್. ಇಲ್ಲಿ ಎಲ್ಲಾ ತರದ ಸೀರೆಗೂ ಜಿಗ್ಜಾಗ್ ಮತ್ತು ಕುಚ್ಚು ಹೊಲಿದು ಕೊಡಲಾಗುವುದು. ನೈಸ್. ಬಿಸ್ನೆಸ್ ಹೇಗ್ ನಡೀತಿದೆ ಅಂತ? ಏನಮ್ಮ ಹೀಗೆ ಹೇಳ್ತಿದ್ಯಾ? ಸೌಂದರ್ಯನ ಹೆಸರಲ್ಲಿ ಭಿಕ್ಷೆ ಎತ್ತಿದ್ರು ಚೆನ್ನಾಗಿ ವರ್ಕೌಟ್ ಆಗತ್ತೆ. ಅಂತದ್ರಲ್ಲಿ ದೀಪ ಇಟ್ಟಿರೋದು ಟೈಲರಿಂಗ್ ಶಾಪು, ಬಿಸ್ನೆಸ್ ಆಗದೆ ಇರುತ್ತಾ? ಕರೆಕ್ಟ್ ಆಗಿ ಹೇಳಿ. ಹಾ ಚಿರು, ಈಗಷ್ಟೇ ಆಫೀಸಿಗೆ ಬಂದೆ. ಓಕೆ, ನಾನು ಕ್ಯಾಬಿನಲ್ಲಿ ಇರ್ತೀನಿ. ಹಾಂ, ಎಕ್ಸ್ಕ್ಯೂಸ್ ಮೀ. ನಾನು ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗದೆ ಇಲ್ಲಿಗೆ ಬರಬೇಕು ಅಂತ ಇದ್ದೆ, ಆದ್ರೆ ವೈಫ್ ಬೇಡ ಅಂದ್ಬಿಟ್ರಲ್ಲ. ಎಕ್ಸಾಕ್ಟ್ಲಿ. ನಿಮ್ಗೆ ಇದೇನ್ ಗೊತ್ತು? ಎಲ್ರೂ ಮನೆ ದೋಸೆ ತೂತೆ ಅಲ್ವಾ? ಇದೇನಿದು? ನನ್ನ ಕ್ಯಾಬಿನ್ ಎಲ್ಲ ಚಲ್ಲಾಪಿಲಿ ಆಗಿದೆ. ಯಾರು ನನ್ನ ಕ್ಯಾಬಿನೇ ಕ್ಲೀನ್ ಮಾಡಿಲ್ವಾ ಇವತ್ತು? ಅದಕ್ಕೆ ಏನ್ ಚಿರು, ತಪ್ಪಲ್ವಾ ನೀವು ಮಾಡಿದ್ದು? ತಪ್ಪ? ನಾನೇನು ತಪ್ಪು ಮಾಡ್ದೆ ಚಿರು? ಓ, ದೀಪನ್ ಅಂಗಡಿಗೆ ಹೋಗಿದ್ದಕ್ಕ ನಿನಗೆ ಹೇಳ್ಬಿಟ್ಟೆ ತಾನೇ ಅವಳ ಅಂಗಡಿ ನೋಡಕ್ ಹೋಗ್ತೀನಿ ಅಂತ ಹೋಗಿದ್ದು? ಅದಲ್ಲ ಅದಕ್ಕೆ, ಮತ್ತೆ ನನಗೆ ಹೇಳ್ದೆ ರೂಪ ಅವ್ರನ್ನ ಹೇಗೆ ಮಾಡ್ಕೊಂಡ್ರಿ? ಹೌದು ಚಿರು, ನಾನೇ ಅವಳನ್ನ ಇಲ್ಲಿ ಕೆಲ್ಸಕ್ಕೆ ಹೈರ್ ಮಾಡ್ಕೊಂಡಿದ್ದೇನೆ. ಅದೇ ಯಾರನ್ನ ಕೇಳಿ ಅಪಾಯಿಂಟ್ ಮಾಡ್ಕೊಂಡ್ರಿ? ಅವ್ರು ನನ್ನ ಎಮೋಷನ್ಸ್ ಬೆಲೆ ಕೊಡದೆ ಮೋಸ ಮಾಡ್ಬೋದವ್ರು. ಅವ್ರು ಕಂಡ್ರೆ ನನಗೆ ಆಗಲ್ಲ ಅಂತ ಗೊತ್ತಿದ್ರು ಅದು ಹೇಗೆ ಅವ್ರನ್ನ ಹೈರ್ ಮಾಡ್ಕೊಂಡ್ರಿ? ಅದಕ್ಕೆ ಹೇಗೆ ಹೇಳಿ? ನೋಡು ಚಿರು, ಅವಳಾಗೆ ಇಲ್ಲಿಗೆ ಬಂದು ನನ್ನನ್ನು ಮೀಟ್ ಮಾಡಿ ನಾನು ಮಾಡಿದ ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಂಡ್ಲು. ತಿನ್ನಕ್ಕೂ ಗತಿ ಇಲ್ಲ, ನಂಗೆ ಯಾವುದಾದ್ರೂ ಒಂದು ಕೆಲಸ ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಅವಳಿಗಿಲ್ಲಿ ಕೆಲಸ ಕೊಟ್ಟಿದ್ದು. ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಕೆಲಸ ಕೊಟ್ಟನೆ ಹೊರತು ಇನ್ಯಾವ ಉದ್ದೇಶನೂ ಇರಲಿಲ್ಲ ಚಿರು. ಅವಳು ನಿನಗೆ ಮೋಸ ಮಾಡಿದಳೆ ಅನ್ನೋ ಕಾರಣಕ್ಕೇನೆ ಅವಳು ನಿನ್ನ ಮುಂದೆ ಕಾಣಿಸ್ಕೋಬಾರ್ದು ಅಂತ ಅವಳಿಗೆ ಕಂಡೀಷನು ಹಾಕಿದ್ದು. ಆದರೆ ನನ್ನ ಕಣ್ಣು ತಪ್ಪಿಸಿ ಅದು ಹೇಗೆ ನಿನ್ನ ಕಣ್ಣಿಗೆ ಬಿದ್ದಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟೆಲ್ಲ ಮೋಸ ಮಾಡಿರೋರ್ಗು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಕೆಲಸ ಕೊಟ್ರಿ, ಆದ್ರೆ ಆ ನಿಯತ್ ಅವ್ರಿಗೆ ಇಲ್ವಲ್ಲ. ಅದಕ್ಕೆ ನೀವಿಲ್ದಿರೋ ಟೈಮಲ್ಲಿ ಯಾರಿಗೂ ಗೊತ್ತಾಗ್ದ ಹಾಗೆ ನಿಮ್ ಕ್ಯಾಬಿನಿಗೆ ಬಂದು ನಿಮ್ ಚೇರ್ ಮೇಲೆ ಕೂತಿದ್ರು. ಆ ರೂಪ ಇಷ್ಟೆಲ್ಲ ಮಾಡಿದಾಳ? ನಂಬಕ್ಕೆ ಆಗ್ತಿಲ್ವಲ್ಲ ಚಿರು? ಯಾರನ್ನು ಹಾಗೆ ನಂಬಾರ್ದು. ಅದಕ್ಕೆ ಸ್ವಾರ್ಥದ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾರೆ. ನಂಗೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಇವತ್ತೇ ಈಗಲೇ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿ. ಇನ್ನೊಂದು ಕ್ಷಣ ಅವ್ರಿಗೆ ಇರಂಗಿಲ್ಲ. ನಾನೇ ದಿಶಾ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಮಾವ? ನೀನು ದಿಶಾ ಆಗಿ ಯಾವತ್ತೂ ನಮ್ಮ ಮನೆಗೆ ಮೊದಲನೇ ಸಲ ಊಟಕ್ಕೆ ಅಂತ ಬಂದಿಯಲ್ಲ, ಅವತ್ತು ನನ್ನ ರೂಮ್ಗೆ ಹೋಗಿ ನನ್ನ ಟ್ಯಾಬ್ಲೆಟ್ನ ಹುಡುಗಿ ಎತ್ತಿಟ್ಟಿದ್ದು ನನಗೇನು ಗೊತ್ತಾಗಿಲ್ಲ ಅಂದ್ಕೊಂಡಿದ್ಯಾ? ಅಷ್ಟೇ ಅಲ್ಲಮ್ಮ, ದಿಶಾ ಆಗಿ ಮಾತಾಡ್ತಿದ್ದನ್ನು ಕೂಡ ನಾನು ದೂರದಿಂದ ನೋಡಿದೆ. ಆಗ ನನ್ನ ಅನುಮಾನ ನಿಜ ಆಯಿತು. ಅಲ್ಲಿಗೆ ನೀನು ದಿಶಾ ಅನ್ನೋದು ಕನ್ಫರ್ಮ್ ಆಯಿತು. ಬೆಳಗ್ಗೆ ಸೌಂದರ್ಯ ನಿನ್ನ ಅಂಗಡಿ ನೋಡಬೇಕು ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಅದಕ್ಕೆ ಈ ಎಲ್ಲ ಅರೇಂಜ್ಮೆಂಟು ನಾನು ಮಾಡಿದ್ದು. ನಿಮ್ಮ ಉಪಕಾರನ ಸಾಯೋವರೆಗೂ ಮರೆಯಲ್ಲ ಮಾವ. ನಾನು ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾದ ಮೇಲೂ ನನಗೆ ಬಿಟ್ಕೊಳ್ಳಿಲ್ಲ ಅಲ್ವಾ? ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಇದರಿಂದಾನೇ ಗೊತ್ತಾಗ್ತಿದೆ ಮಾವ. ನಾನು ಯಾಕೆ ದಿಶಾ ಆಗಿದ್ದೀನಿ ಅಂತ ಕೇಳಲ್ವಾ? ನೀನು ಏನೇ ಮಾಡಿದ್ರು
ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಚಿರು ಮುಂದೆ ನೀನು ದಿಶಾ ಆಗಿದೆಯಾ ಅಂದರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು. ಅದು ನೀನು ಏನು ಅಂದ್ಕೊಂಡಿದ್ಯೋ ಅದನ್ನು ಆದಷ್ಟು ಬೇಗ ಪ್ರೂವ್ ಮಾಡಿ ನೀನು ಮತ್ತೆ ನನ್ನ ಸೊಸೆ ದೀಪ ಆಗಿ ಈ ಮನೇಲಿ ಇರಬೇಕಮ್ಮ. ನಿಮ್ಮ ಮಗನಿಗೆ ರೂಪಕ್ಕಿಂತ ಗುಣನೇ ಮುಖ್ಯ ಅನ್ನೋ ಸತ್ಯನ ಅರ್ಥ ಮಾಡ್ಸೋಕ್ಕೆ ನಾನು ದಿಶೆ ಆಗಿದ್ದೀನಿ ಮಾವ. ನಿಮ್ಮ ಆಶೀರ್ವಾದದಿಂದ ಈ ಪರೀಕ್ಷೆಯಲ್ಲಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ನಿನ್ನಂಥ ಒಳ್ಳೆ ಮನಸ್ಸಿರೋ ಹೆಣ್ಣಿಗೆ ಆ ದೇವರು ಯಾವತ್ತೂ ಮೋಸ ಮಾಡಲ್ಲಮ್ಮ. ನೋಡು, ನಿನಗೆ ಯಾವುದೇ ಸಹಾಯ ಸಲಹೆ ಬೇಕಾದರೂ ನೀನು ಧೈರ್ಯವಾಗಿ ನನ್ನನ್ನು ಕೇಳು. ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಮ್ಮ. ಥ್ಯಾಂಕ್ ಯು. ಮೇಡಮ್, ಏನು ಇವತ್ತು ಆರ್ಯನ್ ಕಾಣಿಸ್ತಿಲ್ಲ ಅಲ್ಲ? ಮೇಡಮ್, ಆರಿಂಗೆ ಹುಷಾರಿಲ್ಲ ಮೇಡಮ್. ಹುಷಾರಿಲ್ವಾ? ಅದು 2 ದಿವಸದಿಂದ ಅವನು ಸರಿಗೆ ಊಟನೂ ಮಾಡಿಲ್ಲ. ಹೌದಾ, ಇರಿ ನಾನೇ ನೋಡ್ತೀನಿ. ಮೇಡಮ್, ಬಾಕಿ ಮಕ್ಳು ಕೊಟ್ಬಿಡಿ. ಪುಟ, ಏನಾಯ್ತು? ಹುಷಾರಿಲ್ವಾ? ಅಷ್ಟೇನು ಬಿಸಿ ಇಲ್ಲ ಅಲ್ವಾ? ಬಾ, ಆಸ್ಪತ್ರೆಗೆ ಹೋಗೋಣ. ಬೇಡ, ಅಪ್ಪನ ಹತ್ರ ಮನೆಗೆ ಕರ್ಕೊಂಡು ಹೋಗು ಅಂತ ಎಷ್ಟು ಹಠ ಮಾಡಿದೆ, ಆದ್ರೂ ಅಪ್ಪ ಒಪ್ಪಲೇ ಇಲ್ಲ. ಅಯ್ಯೋ, ಅಧಿಕ ಜ್ವರ ಬಂದಿತ್ತು. ಅಮ್ಮ ಇಲ್ಲ ಅಂತ ನೆನ್ಸ್ಕೊಂಡಾಗ ಬೇಜಾರಾಗುತ್ತೆ, ಅದಕ್ಕೆ ಅಪ್ಪನ ಜೊತೆ ಇರೋಣ ಅಂತ. ನೀನು ಹೇಳೋದು ನಂಗೆ ಅರ್ಥ ಆಗ್ತಿದೆ ಪುಟ್ಟ, ಆದರೆ ನನ್ನಿಂದ ನಿಂಗೆ ಏನು ಸಹಾಯ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಪ್ಪಂಗೆ ಅವ್ರ ಜೊತೆ ನನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಹೇಳ್ತೀರಾ? ಇವ್ರ ತಂದೆ ತುಂಬ ಒಳ್ಳೆಯವರು ಮೇಡಮ್, ಆದರೆ ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಇರೋ ಕಡೆ ಕರ್ಕೊಂಡು ಹೋಗೋಕ್ಕಾಗ್ದಿರ ಇಲ್ಲಿಟ್ಟಿದ್ದಾರೆ ಅವನ್ನ. ಆದರೂ ಮಕ್ಕಳು ಮನೆಯವ್ರ ಜೊತೆ ಬೆರೆತ್ರೇನೆ ಅಂತಾನೆ ಖುಷಿಯಾಗಿರೋದು. ಹೌದು ಮೇಡಮ್, ಆದರೆ ಆರಿಂಗೆ ಅವ್ರ ಅಪ್ಪನ ಬಿಟ್ರೆ ಈ ಊರಲ್ಲಿ ಯಾರೂ ಇಲ್ಲ. ಅವನ್ನ ಇನ್ಯಾರು ಕರ್ಕೊಂಡು ಹೋಗ್ತಾರೆ? ನಾನು ಕರ್ಕೊಂಡು ಹೋಗ್ತೀನಿ. ಮೇಡಮ್, ಏನು ಹೇಳ್ತಿದ್ದೀರಾ? ಒಂದು 4 ದಿನ ಅವ್ನು ನನ್ನ ಜೊತೆ ಮನೇಲಿದ್ರೆ ಅವನಿಗೂ ಖುಷಿ ಆಗುತ್ತೆ. ನನ್ನ ಜೊತೆ ಬರ್ತೀಯ ಅಲ್ವಾ ಆರ್ಯನ್? ಬರ್ತೀನಿ. ಮೇಡಮ್, ನಿಮಗೆ ಕಷ್ಟ ಆಗುತ್ತೆ ಅನಿಸುತ್ತೆ. ಅದು ಅಲ್ಲದೆ ಅವ್ರ ಅಪ್ಪ ಕೇಳಿದ್ರೆ ನಾನು ಏನು ಹೇಳಲಿ? ತಂದೆ ಆದವ್ರಿಗೆ ಅವ್ರ ಮಗನ್ನ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದನ್ನ ನಾನು ನಂಬಲ್ಲ. ಅವನು ಮನೇಲಿರಬೇಕು ಅಂತ ಆಸೆ ಪಡ್ತಿದ್ದಾನೆ. ಅವ್ರ ಅಪ್ಪ ಏನಾದರೂ ಕೇಳಿದ್ರೆ ನನ್ನ ಹೆಸರು ಹೇಳಿ, ತಲೆ ಕೆಡಿಸ್ಕೊಬಿಡಿ. ನಾನು ರಾಜಶೇಖರ್ ಅವ್ರ ಸೊಸೆ, ಚಿರಾಗ್ ಅವ್ರ ಹೆಂಡತಿ. ಇವರಿಬ್ರು ಹೆಸರು ಹೇಳಿದ್ರೆ ಎಂಥವ್ರಾದ್ರೂ ಸುಮ್ಮನಾಗ್ತಾರೆ. ಆದರೂ ಅವ್ರು ಏನಾದರೂ ಅಂದರೆ ನನ್ನ ಫೋನ್ ನಂಬರ್ ಕೊಡಿ. ಹೋಗ್ಬಿಟ್ಟ, ಬಟ್ಟೆ ಪ್ಯಾಕ್ ಮಾಡಿ.